ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ಮಲ್ಲಿಕಾರ್ಜುನ್ ಪಗಡೆ. ನಿಮ್ಮೆಲ್ರಿಗೂ ಕಟಕಟೆ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತವನ್ನ ಕೋರ್ತೇನೆ. ಇವತ್ತಿನ ಕಟಕಟೆಯ ಮೊದಲ ಸಂಚಿಕೆ. ಸರಣಿ ಸಂಚಿಕೆಗಳು ಸಾಕಷ್ಟು ಇದೆ, ಆದ್ರೆ ಇವತ್ತಿನ ಮೊದಲ ಸಂಚಿಕೆಯ ಮೊದಲ ಅತಿಥಿಗಳು ಯಾರು ಅಂತಂದ್ರೆ ಕಲ್ಯಾಣ ಕರ್ನಾಟಕ ಭಾಗದ ಸಿಡಿಲಮರಿ ಸಂತ ಎಂತೆ ಖ್ಯಾತಿ ಪಡೆದಿರತಕ್ಕಂತ ಆಂದೋಲನದ ಸಿದ್ಧಲಿಂಗ ಸ್ವಾಮೀಜಿಗಳಿದ್ದಾರೆ. ಅವರು ಈ ಸಂದರ್ಭದಲ್ಲಿ ಕರ್ನಾಟಕದ ಶಿವಸೇನೆ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಹಾಗಾಗಿ ಅವರು ಒಂದು ಈ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಮೊದಲಾಗಿ ಅವರಿಗೆ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾನೆ. ಜೊತೆಗೆ ಈ ವಿಶೇಷ ಕಾರ್ಯಕ್ರಮದಲ್ಲಿ ವಿವಿಧ ಸಂಘಟನೆಯ ಜಿಲ್ಲಾಧ್ಯಕ್ಷರು ಸೇರಿದಂತೆ ಹಲವು ಪತ್ರಕರ್ತರು ಕೂಡ ಉಪಸ್ಥಿತರಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತೇನೆ. ಮೊದಲನೇದಾಗಿ ಆಂದೋಲನದ ಸಿದ್ಧಲಿಂಗ ಸ್ವಾಮೀಜಿಗಳಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತೇನೆ. ಗುರುಗಳೇ ನಮಸ್ಕಾರ. ನಮ್ಮ ಕರೆಗೆ ಹೋಗೊಟ್ಟು ನೀವು ಕಟಕಟೆ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕೆ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೇನೆ. ಇಡೀ ರಾಜ್ಯದಲ್ಲಿ ಇದಕ್ಕೂ ಮುಂಚೆ ಶ್ರೀರಾಮ ಸೇನೆಯಲ್ಲಿದ್ರಿ, ಸಾಕಷ್ಟು ಸದ್ದು ಮಾಡ್ತಾ ಇದ್ರಿ, ನಿರಂತರ ಹೋರಾಟಗಳನ್ನ ಮಾಡ್ತಾ ಇದ್ರಿ. ಆದ್ರೆ ಈಗ ಅಧಿಕೃತವಾಗಿ ರಾಜಕೀಯಕ್ಕೆ ಪ್ರವೇಶ ಮಾಡಿದ್ದೀರಿ, ಅದು ಶಿವಸೇನೆ ಪಕ್ಷದಿಂದ. ಸಂಘಟನೆಯಲ್ಲಿ ಇದ್ದಾಗ ಇರತಕ್ಕಂತ ನಿಮ್ಮ ಶಕ್ತಿ ಮತ್ತು ರಾಜಕೀಯ ಪ್ರವೇಶ ಮಾಡಿದಾಗ ಇರ್ತಕ್ಕಂಥ ನಿಮ್ಮ ಶಕ್ತಿ ಸಾಕಷ್ಟು ವ್ಯತ್ಯಾಸ ಅನಿಸ್ತಾ ಇದೆನಾ ಅಂತ ಅನಿಸ್ತಾ ಇದೆ. ಶಕ್ತಿ ಏನಾದ್ರೂ ಹೆಚ್ಚಾಯ್ತಾ ರಾಜಕೀಯ ಪ್ರವೇಶ ಆದ ಮೇಲೆ ನಿಮಗೆ? ಖಂಡಿತ. ಸಂಘಟನೆ ಅದು ಒಂದು ವ್ಯಾಪಕವಾಗಿ ನಾವು ಕರ್ನಾಟಕದಲ್ಲಿ ಬೆಳೆಸಿದ್ದೀವಿ. ಸಂಘಟನೆ ಹೋರಾಟ ಮತ್ತು ಜನರನ್ನ ಜಾಗೃತಿ ಮಾಡುವಂತಹ ನಿಟ್ಟಿನಲ್ಲಿ ಬಹಳ ಮಹತ್ವದ ಪಾತ್ರವನ್ನ ಅದು ವಹಿಸ್ತದೆ. ಆದರೆ ಹೋರಾಟ ಮಾಡಿದ ಮೇಲೆ ಅದನ್ನ ಪ್ರತಿಫಲ ನಾವು ಪಡಿಬೇಕಾದ್ರೆ ಮತ್ತು ಜನಸಾಮಾನ್ಯರಿಗೆ ನ್ಯಾಯ ಒದಗಿಸಬೇಕಾದ್ರೆ ರಾಜಕೀಯ ಅನ್ನುವಂತಹದ್ದು ಬಹಳ ಅತಿ ಅವಶ್ಯಕತೆ ಇದೆ. ಎರಡನೇದು ತಾವು ಹೇಳಿದ್ರಿ, ಸಂಘಟನೆಯಲ್ಲಿದ್ದಾಗ ಹೇಗೆ ಇತ್ತು ನಿಮ್ದು ಹೋರಾಟ ಮತ್ತು ರಾಜಕೀಯಕ್ಕೆ ಬಂದ ಮೇಲೆ ನಿಮ್ಮ ಶಕ್ತಿ ಏನಾಗಿದೆ ಅಂತ ಕೇಳಿದ್ರಿ. 100ಕ್ಕೆ 100 ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸಂಘಟನೆಗಿಂತಲೂ ರಾಜಕೀಯ ಪ್ರವೇಶ ಆದ್ಮೇಲೆ ಇಲ್ಲಿ ಬೆಂಬಲಿಗರ ಸಂಖ್ಯೆ ಹೆಚ್ಚಾಗಿದೆ ಮತ್ತು ಇದು ಬೇಕಾಗಿತ್ತು ಅನ್ನುವಂತಹ ಜನ ಸಾಕಷ್ಟು ಅದನ್ನ ಸ್ವಾಗತ ಮಾಡಿದ್ದಾರೆ. ಹೀಗಾಗಿ ಸಂಘಟನೆಯಲ್ಲಿದ್ದುದಕ್ಕಿಂತಲೂ ರಾಜಕೀಯ ಪ್ರವೇಶ ಮಾಡಿದ ಮೇಲೆ ನಮಗೆ ಉತ್ತಮ ಜನ ಬೆಂಬಲ ಸಿಗುವುದರ ಜೊತೆಗೆ ಒಂದು ಒಳ್ಳೆಯ ಮುಂದಿನ ಭವಿಷ್ಯವನ್ನ ನಿರ್ಧಾರ ಮಾಡಬೇಕು ಅನ್ನುವಂತಹದ್ದು ನಮ್ಮಲ್ಲಿ ಹುಮ್ಮಸ್ಸು ಮೂಡಿಸಿದೆ. ಇಲ್ಲ, ನೀವು ಆ ಸಂದರ್ಭದಲ್ಲಿ ಸಂಘಟನೆ ಇದ್ದಾಗ ನೀವು ಸಾಕಷ್ಟು ಹೋರಾಟಗಳನ್ನ ಮಾಡ್ತಾ ಇದ್ರಿ. ಈಗ ರಾಜಕೀಯ ಪ್ರವೇಶ ಆದ ನಂತರ ನೀವು ಕೂಡ ಎಲ್ಲ ರಾಜಕಾರಣಿಗಳ ತರ ಏನಪ್ಪಾ ಅಂದ್ರೆ ಆರಾಮಾಗಿ ಕೂತ್ಕೊಂಡಿದ್ದೀರಿ, ಜೊತೆಗೆ ಹೋರಾಟಗಳ ಪ್ರಮಾಣ ಕಡಿಮೆ ಆಗಿದೆನಾ ಅಂತ? ಎಲ್ಲ ರಾಜಕಾರಣಿಗಳಿಗೆ ನಮ್ಮನ್ನ ಹೋಲಿಸಬೇಡಿ. ಸಂಘಟನೆಯಲ್ಲಿ ಇದ್ದಾಗ ಎಷ್ಟು ಹೋರಾಟ ಮಾಡ್ತಿದ್ವೋ ಅದೇ ಮಾದರಿಯಲ್ಲಿ ಇವತ್ತು ರಾಜಕೀಯ ಪ್ರವೇಶ ಆದ್ಮೇಲೂ ಕೂಡ ಹೋರಾಟಗಳು ಸಾಕಷ್ಟು ಮಾಡಿದ್ದೇವೆ. ಈ ರಾಜಕಾರಣಿಗಳು ಮಾಡದೇ ಇರುವಂತಹ ಹೋರಾಟಗಳು, ಬೆಳೆ ವಿಮೆ ಪರಿಹಾರಕ್ಕಾಗಿರ್ಬೋದು, ಪ್ರವಾಹ ಬಂದಾಗ ಬೆಳೆ ಹಾನಿಯಾದಾಗ, ರೈತರ ಮನೆ ಹಾನಿಗಳಾದಾಗ, ಮೊದಲನೇದಾಗಿ ಶಿವಸೇನಾ ಪಕ್ಷ ಸುಮಾರು 6 ಗಂಟೆಗಳ ಕಾಲ ರಸ್ತಾ ರೋಕವನ್ನ ಮಾಡಿ ಸರ್ಕಾರದ ಗಮನವನ್ನ ನಾವು ಸೆಳೆದಿದ್ದೇವೆ. ಹೀಗಾಗಿ ಹೋರಾಟದಲ್ಲಿ ಯಾವುದೇ ನಾವು ಮುಂದಿಟ್ಟ ಹೆಜ್ಜೆಯನ್ನ ಹಿಂದೆ ತೆಗೆದಿಲ್ಲ. ಈಗ ನಿಮ್ಮನ್ನ ನೋಡೋಣ ಯಾಕೆ ಆ ರೀತಿಯಾಗಿ ಅನ್ಸುತ್ತೆ ಅಂತಂದ್ರೆ, ಹೋರಾಟ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ನೇರವಾಗಿ ಸರ್ಕಾರವನ್ನ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ರಿ. ನೀವು ಅಧಿಕೃತವಾಗಿ ರಾಜಕೀಯ ಪ್ರವೇಶ ಮಾಡದಾದ ನಂತರ ಕೆಲವು ಸತ್ಯಗಳು ನಿಮಗೂ ಕೂಡ ಅರ್ಥ ಆಗಿದೆ ಅಂತ ಅನಿಸ್ತಾ ಇದೆ. ರಾಜಕೀಯ ಇರ್ತದ್ದು ಅಂತ ಸರ್ಕಾರ ಇರ್ಲಿ, ರಾಜಕೀಯ ಪಕ್ಷ ಇರ್ಲಿ, ಯಾವ ಪಕ್ಷ ಸರ್ಕಾರ ನಮ್ಮ ನೆಂಟರಿಷ್ಟರಲ್ಲ. ವಿರೋಧ ಪಕ್ಷ ಅಂದ್ರೆ ಸರ್ಕಾರದ ನಡೆಯನ್ನ ಪ್ರಶ್ನೆ ಮಾಡುವಂತದ್ದಕ್ಕೆ ವಿರೋಧ ಪಕ್ಷ ಅನ್ನುತ್ತಾರೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಇತರ ರಾಜಕಾರಣಿಗಳ ಹಾಗೆ ನಾವು ಸುಮ್ನೆ ಕೂಡದೇನೆ ಮತ್ತು ರಾಜಕೀಯದ ಆ ವ್ಯವಸ್ಥೆಯನ್ನ ಅರ್ಥಕೊಂಡು ಸುಮ್ನೆ ಕುತ್ಕೊಂಡಿದ್ದೀರಾ ಅನ್ನುವಂತ ಪ್ರಶ್ನೆ ಬಂತು, ಸಾಧ್ಯನೇ ಇಲ್ಲ. ಅನೇಕ ಹೋರಾಟಗಳನ್ನ ನಾವು ಕಲಬುರಗಿಯಿಂದ ಮಾಡಿದ ಪರಿಣಾಮ ಕರ್ನಾಟಕದ ಜನತೆಗೆ ಮೆಚ್ಚುಗೆಗೆ ಪಾತ್ರ ಆಗಿದ್ದೇವೆ. ಅಂತಹ ಹೋರಾಟಗಳು, ಅಂತಹ ಸಮಸ್ಯೆಗಳು ನಮ್ಮ ಈ ಕಲಬುರಗಿ ಜಿಲ್ಲೆಯಲ್ಲಿದ್ದಾವೆ. ಹೀಗಾಗಿ ಯಾವ ಕಾರಣಕ್ಕೂ ಕೂಡ ರಾಜಕೀಯ ಪ್ರವೇಶ ಮಾಡಿದೀವಿ ಅಂದ ತಕ್ಷಣನೇ ಆ ರಾಜಕಾರಣಿ, ಆ ರಾಜಕೀಯ ಮುತ್ಸದ್ದಿ ಮೌನವಾಗಿರುವಂತದ್ದು ಆತ ರಾಜಕಾರಣ ಪ್ರವೇಶಕ್ಕೆ ಅನರ್ಹ ಅನ್ನುವಂಥದ್ದು ನನ್ನ ಭಾವನೆ ಇದೆ. ಈಗ ನೋಡಿ, ನೀವು ಹೋರಾಟ ಮಾಡಬೇಕಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರಕರಣಗಳ ಮೇಲೆ ಪ್ರಕರಣ ದಾಖಲಾಗ್ತಾ ಇದ್ವು. ಈಗ ಅಧಿಕೃತವಾಗಿ ರಾಜಕೀಯ ಪ್ರವೇಶ ಮಾಡಿದ್ದೀರಿ, ನಾವು ನೀವೆಲ್ಲ ಅಣ್ಣತಮ್ಮರು ಅನ್ನೋ ರೀತಿಯಲ್ಲಿ ಈಗ ಏನಪ್ಪಾ ಅಡ್ಜಸ್ಟ್ಮೆಂಟ್ ರಾಜಕೀಯಕ್ಕೆ ಬಂದಿದ್ದೀರಿ ಅಂತ ಅನ್ಸುತ್ತಾ ಸರ್? ಇಲ್ಲ, ಸಾಧ್ಯನೇ ಇಲ್ಲ. ಪ್ರಕರಣಗಳ ಮೇಲೆ ನೀವು ಹೋರಾಟಗಳನ್ನ ನಿರ್ಧರಿಸುವುದಾದರೆ ಅದು ಖಂಡಿತ ತಪ್ಪು. ಪ್ರಕರಣ ಹಾಕೊಂಡು ಹೋರಾಟ ಮಾಡೋದು ಬೇರೆ, ಪ್ರಕರಣ ಹಾಕಿಕೊಳ್ಳದೇನೆ ಹೋರಾಟ ಮಾಡುವಂತದ್ದು ಅನೇಕ
ಹೋರಾಟಗಳು, ಅನೇಕ ಸಮಸ್ಯೆಗಳಿದಾವೆ. ಹೋರಾಟ ಮಾಡಿದ ಮೇಲೆ ಪ್ರಕರಣ ಹಾಕೊಳ್ಳೇಬೇಕು ಅನ್ನುವಂತಹ ಕಡ್ಡಾಯ ನಿಯಮಗಳೇನಿಲ್ಲಲ್ಲ. ಹೀಗಾಗಿ ಯಾವ ಕಾರಣಕ್ಕೂ ಕೂಡ ನಾವು ಪ್ರಕರಣಗಳನ್ನ ಹಾಕಿಕೊಳ್ಳಲಾರದೇನೆ ನಾವು ಹೋರಾಟವನ್ನ ನಿರಂತರವಾಗಿ ಪ್ರಾರಂಭ ಮಾಡಿದ್ವಿ. ಇಂತಹ ಸಮಯದಲ್ಲಿಯೂ ಕೂಡ ಈಗ ಅನೇಕ ಪ್ರಕರಣಗಳು, ಈ ರಾಜಕೀಯ ಪ್ರವೇಶ ಆದ್ಮೇಲೆನೆ ಒಂದೆರಡು ಪ್ರಕರಣಗಳು ನಮ್ಮ ಮೇಲೆ ದಾಖಲಾಗಿದ್ದಾವೆ. ಇಲ್ಲ, ಪ್ರಕರಣಕ್ಕೆ ವಿಚಾರಕ್ಕೆ ಬಂದಾಗ ನಿಮ್ಮ ವಿರುದ್ಧ ಜಾತಿ ನಿಂದನೆ ಕೇಸ್ ಕೂಡ ಆಗಿತ್ತು ನೋಡಿ. ಪೂರ್ವಗ್ರಹ ಪೀಡಿತರಾಗಿ ಜಾತಿ ನಿಂದನೆ ಕೇಸನ್ನ ಹಾಕಿದ್ದಾರೆ. ಸಂವಿಧಾನದ ಪರ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂತ ಹೇಳಿ ರಸ್ತೆಗಿಳಿದವರು ಸಂವಿಧಾನದ ವಿರೋಧಿ ಘೋಷಣೆಗಳನ್ನ ಹಾಕ್ತಾರೆ. ಈ ರಾಷ್ಟ್ರದ ಗೃಹ ಮಂತ್ರಿ ಅಮಿತ್ ಶಾ ತಲೆ ಕಡದು ತಂದವ್ರಿಗೆ 1 ಕೋಟಿ, ನಾಲ್ಗೆ ಕತ್ತರಿಸಿ ತಂದು ಕೊಟ್ಟವ್ರಿಗೆ 1 ಕೋಟಿ ರೂಪಾಯಿ ಅಂತ ಇವರು ವಾಗ್ದಾನ ಮಾಡ್ತಾರೆ, ಘೋಷಣೆಗಳನ್ನ ಹಾಕ್ತಾರೆ. ಒಂದೇ ಒಂದು ಪೊಲೀಸ್ ಅಧಿಕಾರಿ, ಒಂದೇ ಒಂದು ಪೊಲೀಸ್ ಠಾಣೆಯಲ್ಲಿ ಪ್ರಚೋದನಾಕಾರಿ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿ ಇಲ್ಲಿವರೆಗೂ ಕೇಸ್ ದಾಖಲಾಗಿಲ್ಲ. ಅಂದ್ರೆ ಅದನ್ನು ನಾವು ಮಾತಾಡಿದ್ದಕ್ಕಾಗಿ ನಮ್ಮನ್ನ ಕೀಳು ಜಾತಿಯವರೆಂದು ತಿಳಿದು ಮೂದಲಿಸಿದ್ದಾರೆ ಅಂತ ಹೇಳಿ ಪೂರ್ವಗ್ರಹ ಪೀಡಿತರಾಗಿ ನಮ್ಮ ಮೇಲೆ ಅಟ್ರಾಸಿಟಿ ಕೇಸನ್ನು ಹಾಕಿದ್ದಾರೆ. ಅವರ ಉದ್ದೇಶ ಏನು ಅಂತ ಕೇಳಿದ್ರೆ, ಅಟ್ರಾಸಿಟಿ ಕೇಸ್ ಹಾಕಿದ್ರಾಯ್ತು, ನಮ್ಮ ವಿರುದ್ಧ ಇವರು ಮಾತಾಡೋದಿಲ್ಲ ಅನ್ನುವಂತಹ ಭ್ರಮೆ ಇಟ್ಕೊಂಡು ಇವತ್ತು ನಮ್ಮ ಮೇಲೆ ಕೇಸ್ ಹಾಕಿದ್ದಾರೆ. ಯಾವ ಕಾರಣಕ್ಕೂ ಕೂಡ ನಾನು ಮತ್ತೊಬ್ಬರ ಹತ್ರ ಕಾಂಪ್ರಮೈಸಿಗೆ ಹೋಗ್ಲಿಲ್ಲ, ಅದನ್ನ ಸವಾಲಾಗಿ ಅಟ್ರಾಸಿಟಿ ಕೇಸ್ ಅಂದ್ರೆ ಸಾಕಷ್ಟು ಜನ ಹೆದರ್ತಾರೆ ಗುರುಗಳ. ಸರ್, ಹೆದರಿಕೆ, ಭಯ ಅನ್ನುವಂಥದ್ದು ನಮ್ಮ ಹಿಸ್ಟ್ರಿಯಲ್ಲೇ ಇಲ್ಲ. ಹಾಗಿದ್ರೆ ಸಂಘಟನೆ ಯಾಕೆ ಬಿಟ್ರಿ? ಅಂದ್ರೆ ಸಂಘಟನೆ ಇದ್ದಾಗ ಹೆದರಿಕೆ ಇರಬೇಕು, ಸಂಘಟನೆ ಬಿಟ್ಟು ರಾಜಕೀಯಕ್ಕೆ ಬಂದಾಗ ರಾಜಕೀಯ ಅಂದ್ರೆ ಅಡ್ಜಸ್ಟ್ಮೆಂಟ್ ಅಲ್ವಾ ಗುರುಗಳೇ? ನೋ 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 ಅದು ನಿಮ್ಮ ರಾಜಕೀಯ ಅಂದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ. ಅಂದ್ರೆ ಹೆಂಗ್ ಗೊತ್ತಾ, ಈಗ ತಪ್ಪನ್ನ ನಾನ್ ತೋರ್ಸಲ್ಲ, ನಾನ್ ತಪ್ಪನ್ನ ನೀವು ತೋರಿಸ್ಬೇಡಿ, ಇದು ರಾಜಕೀಯ ಅಡ್ಜಸ್ಟ್ಮೆಂಟ್ ಆಗಿದ್ರೆ ಇವತ್ತು ನನ್ ಮೇಲೆ ಯಾರು ಕೇಸ್ ಹಾಕಿದ್ದಾರೆ ಅವ್ರ ಮನೆಗೆ ಹೋಗ್ತಿದ್ವಿ, ಅಥವಾ ನಮ್ಮವರನ್ನ ಕಳಿಸಿ ನೋಡಿ ದಯವಿಟ್ಟು ಕ್ಷಮಿಸಿ ಅಂತ ನಮ್ಮ ಹೇಳ್ಕೊಂಡು ನಾವು ಕೇಸನ್ನ ವಾಪಸ್ ತಗೊಂಡು ರಾಜಿ ಆಗ್ತಿದ್ವಿ. ರಾಜಿ ಆದ್ವಾ? ರಾಜಿ ಆಗ್ಲಿಲ್ಲ. ಆದ್ರೆ ನನ್ ಮೇಲೆ ಯಾರು ಅಟ್ರಾಸಿಟಿ ಕೇಸ್ ಮಾಡಿದ್ರು ಸುಳ್ಳು, ನ್ಯಾಯ ದೇವತೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿಲ್ಲ. ಕೇವಲ 9 ತಿಂಗಳಲ್ಲಿ ನನ್ನ ಮೇಲೆ ಅಟ್ರಾಸಿಟಿ ಮಾಡಿದಾಗ ಅವ್ರ ಮೇಲೆ ಪೋಕ್ಸೋ ಕೇಸ್ ಆಯ್ತು. ಅದು ನಾವೇ ಮಾಡಿದೀವಿ. ಅಡ್ಜಸ್ಟ್ಮೆಂಟ್ ರಾಜಿ ಅಂತಂದ್ರೆ ದಾರಿ ಹಿಡಿದ್ರ ದೇಶ ಅಲ್ಲ, ಕಾನೂನು ಉಲ್ಲಂಘನೆ. ನಾನ್ ಕಾನೂನು ಉಲ್ಲಂಘನೆ ಮಾಡಿದೀನಿ ಅಂತ ಅವ್ರು ಕೇಸ್ ಹಾಕಿದ್ದಾರೆ. ಅವ್ರು ಕಾನೂನು ಉಲ್ಲಂಘನೆ ಮಾಡಿದಾಗ ನಾವು ಸುಮ್ನೆ ಕುತ್ಕೊಂಡ್ರೆ ಕಾನೂನು ಉಲ್ಲಂಘನೆ ಮಾಡಿದಿರಾ? ಅಲ್ಲ, ಮಾಡಿಲ್ಲ. ಅದು ನ್ಯಾಯಾಲಯ ನಿರ್ಣಯ ಮಾಡುತ್ತೆ. ಅದಕ್ಕಂತ ಒಂದು ಅಂದ್ರೆ ನಿಮ್ದು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ. ಹೌದು, ಕಾನೂನು ಉಲ್ಲಂಘನೆ ಮಾಡಿದ್ದಾರೆ. ಪೋಕ್ಸೋ ಅತ್ಯಾಚಾರಕ್ಕೆ ಒಳಗಾದಂತ ಒಂದ್ ವೇಳೆ ನಿಮ್ಮ ಮೇಲೆ ಅವ್ರ ಪ್ರಕರಣ ದಾಖಲಿಸದೆ ಇದ್ದಿದ್ದೇ ಹೋದ್ರೆ ನೀವು ಕೂಡ ದಾಖಲೆ ಮಾಡ್ತಾ ಇರ್ಲಿಲ್ಲ ಅಂತ? ಇಲ್ಲ, ಖಂಡಿತ ದಾಖಲೆ ಮಾಡ್ತಿದ್ವಿ. ಯಾರು ಈ ರಾಜ್ಯದಲ್ಲಿ, ಈ ನಮ್ಮ ಜಿಲ್ಲೆಯಲ್ಲಿ ಕಾನೂನು ಉಲ್ಲಂಘನೆ ಮಾಡಿ ಇಲ್ಲಿ ಅವ್ರದ್ದು ಪ್ರಭಾವ ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅವ್ರ ವಿರುದ್ಧ ನಿಶ್ಚಿತವಾಗಿ ನಾವು ಹೋರಾಟವನ್ನ ಮಾಡ್ತೀವಿ. ಅವಶ್ಯ ಬಿದ್ರೆ ಕೇಸು ಕೂಡ ದಾಖಲಿಸಲಿಕ್ಕೆ ಈ ಶಿವಸೇನೆ ಹಿಂಜರಿಯೋದಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಪ್ರಕಾರ ರಾಜಕೀಯಕ್ಕೂ ಮತ್ತು ಸಂಘಟನೆಗೂ ಇರತಕ್ಕಂತ ವ್ಯತ್ಯಾಸ ಏನು ಗುರುಗಳೇ? ಶಾರ್ಟ್ ಪೀರಿಯಡ್ ಅಲ್ಲಿ ನೀವು ಸಂಘಟನೆಯಲ್ಲಿ ಕೂಡ ಇದ್ದವರು, ಈಗ ಅಧಿಕೃತವಾಗಿ ರಾಜಕೀಯ ಪಕ್ಷ 20 ವರ್ಷಗಳ ಕಾಲ ನಿರಂತರವಾಗಿ ನಾವು ಸಂಘಟನೆಯನ್ನ ಮಾಡ್ಕೊಂಡು ಬಂದಿದ್ದೇವೆ. ಸಾಕಷ್ಟು ಅನುಭವಗಳನ್ನ ನಾವು ಪಡ್ಕೊಂಡಿದ್ದೀವಿ. ಕಷ್ಟ, ನೋವು, ಜೈಲು, ಕೇಸು ಎಲ್ಲವೂ ಕೂಡ ಎದುರಿಸಿದ್ದೀವಿ. ಇದಕ್ಕೆ ಅಂತಿಮ ಪರಿಹಾರ ನನ್ನ ಹಾಗೆ ಇವತ್ತು ನಾವು ಸಮರ್ಥರಾಗಿದ್ದೀವಿ, ಏನೇ ಬಂದ್ರು ಫೇಸ್ ಮಾಡ್ತೀವಿ ಅನ್ನುವಂತಹದ್ದು ಇಟ್ಕೊಂಡು 22 ವರ್ಷಗಳ ಕಾಲ ಹಿಂದೂ ಸಂಘಟನೆಯಲ್ಲಿ ಕೆಲಸ ಮಾಡಿದೀವಿ. ಆದ್ರೆ ಈ ಕಷ್ಟ, ಈ ನೋವು ನಮ್ಮ ಕಾರ್ಯಕರ್ತರಿಗೆ ಬರಬಾರದು. ನಮ್ಮ ಕಾರ್ಯಕರ್ತರಿಗೆ ಬರದೇ ಇರಬೇಕಾದ್ರೆ ನಾವು ರಾಜಕೀಯದಲ್ಲಿ ಅಧಿಕಾರದಲ್ಲಿದ್ರೆ ಮಾತ್ರ ಅದು ಸಾಧ್ಯ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಕಟ್ಟರ್ ಹಿಂದುತ್ವ ಮತ್ತು ಭ್ರಷ್ಟಾಚಾರದ ವಿರುದ್ಧ, ಭಯೋತ್ಪಾದನೆಯ ವಿರುದ್ಧ ಆಗಿರುವಂತಹ ಶಿವಸೇನೆಯನ್ನ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ನೀವು ಭ್ರಷ್ಟಾಚಾರದ ಮಾತುಗಳನ್ನ ಹೇಳ್ತಾ ಇದ್ದೀರಿ. ನೀವು ಕೂಡ ಹಲವು ಬಾರಿ ಭ್ರಷ್ಟರ ವಿರುದ್ಧ ಹೋರಾಟ ಮಾಡಿದ್ದೀರಿ, ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದ್ದೀರಿ. ಏನಾದ್ರೂ ಕಿಂಚಿತ್ತಾದ್ರೂ ಪ್ರತಿಫಲ ಏನಾದ್ರೂ ಸಿಕ್ಕಿದಿನಾ ನಿಮ್ಗೆ? ನೋಡಿ, ಒಂದ್ ಮಾತನ್ನ ಹೇಳ್ತೀನಿ. ನಮ್ಮ ಮಠದ ಆವರಣದಲ್ಲಿ 50 ಲಕ್ಷ ರೂಪಾಯಿಯ ಒಂದು ಭವನ ಶಿಕ್ಷಣ ಆಗಿತ್ತು, ಅತಿಥಿ ಭವನ, ಪ್ರವಾಸೋದ್ಯಮ ಇಲಾಖೆಯಿಂದ. ಅದಕ್ಕೆ ಪರವಾನಗಿ ಕೊಡಿ ಅಂದ್ರೆ ಅಲ್ಲಿಯ ಜಿಲ್ಲಾಡಳಿತ ನಮಗೆ ಪರವಾನಗಿ ಕೊಡ್ಲಿಲ್ಲ. ಯಾಕೆ ಅಂತ ಕೇಳಿದ್ರೆ ಅವ್ರ ಮೇಲೆ ನಾವು ಭ್ರಷ್ಟಾಚಾರದ ವಿರುದ್ಧ ಆರೋಪ ಹೊರಿಸಿ ದೂರನ್ನ ದಾಖಲು ಮಾಡಿದ್ದೇವೆ. ಕೊಡ್ಲೇ ಇಲ್ಲ.
ಕಾಂಪ್ರಮೈಸ್ ಆದ್ರೆ ಕೊಡ್ತೀವಿ ಅಂದ್ರು. ನಾವು ಕಾಂಪ್ರಮೈಸ್ ಆಗಂಗಿಲ್ಲ, ಕೊಟ್ರೆ ಕೊಡಿ, ಬಿಟ್ರೆ ಬಿಡಿ ಅಂತೇಳಿ 50 ಲಕ್ಷ ರೂಪಾಯಿ ಕೆಲಸವನ್ನ ನಾವು ಬಿಟ್ಟು ಕಳಿಸಿದೀವಿ ಹೊರತು ಆ ಭ್ರಷ್ಟರ ಜೊತೆಗೆ ಕಾಂಪ್ರಮೈಸ್ ಆಗ್ಲಿಲ್ಲ. ಇವತ್ತು ನಿರಂತರ ಹೋರಾಟ ಮಾಡಿದರ ಪರಿಣಾಮ 2012ರಿಂದ ನಾವು ಹೋರಾಟ ಮಾಡಿದರ ಪರಿಣಾಮ 2025ರಲ್ಲಿ 13 ವರ್ಷಗಳ ನಂತರ ಆ ಭ್ರಷ್ಟಾಚಾರ ಮಾಡಿದಂತ PDOವನ್ನ ಸಸ್ಪೆಂಡ್ ಮಾಡಿಸಿದೀವಿ. 14 ಲಕ್ಷ ರೂಪಾಯಿ ರಿಕವರಿ ಮಾಡ್ಲಿಕ್ಕೆ ಆದೇಶ ಆಗಿದೆ. ಇದು ಒಂದು ಪ್ರಕರಣ ಗುರುಗಳೇ. ಇಡೀ ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ನೀವು ಕೇವಲ ಒಂದು ಪ್ರಕರಣದ ಏನಪ್ಪಾ ಅಂತ ಕೇಳಿದ್ರೆ ಮಾತನ್ನ ಹೇಳ್ತಾ ಇದ್ರಿ. ಉಳಿದಿರ್ತಕ್ಕಂಥದ್ದು ಭ್ರಷ್ಟಾಚಾರ ನೋಡಿ, ಅದಕ್ಕೆ ಆದಂತಹ ಒಂದು ಕಾನೂನಿನ ವ್ಯವಸ್ಥೆ ಇದೆ, ಲೋಕಾಯುಕ್ತ ಇದೆ. ಅದಕ್ಕಿಂತಲೂ ಮುಂಚೆ ACB ಅಂತ ಇತ್ತು. ಇವರು ಕೂಡ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ದಾರೆ. ಕರ್ನಾಟಕ ಲೋಕಾಯುಕ್ತ ಇತ್ತೀಚೆಗೆ ಅನೇಕ ಇಂಜಿನಿಯರ್ಸ್ ಗಳ ಮನೆ ಮೇಲೆ ದಾಳಿ ಮಾಡಿ ಅವರ ಅಕ್ರಮ ಸಂಪತ್ತನ್ನ ವಶಪಡಿಸಿಕೊಂಡಿದ್ದಾರೆ. ಈ ರೀತಿಯಾದಂತಹ ಆಕ್ರಮಣಕಾರಿ ನಿಲುವನ್ನ ತಾಳಿದಾಗ ಮಾತ್ರ ಭ್ರಷ್ಟಾಚಾರ ನಿಲ್ಲಿಸಬಹುದು. ಲೋಕಾಯುಕ್ತರ ಮೇಲೆ ರಾಜ್ಯದಲ್ಲಿ ಸಾಕಷ್ಟು ಭರವಸೆ ಇತ್ತು. ಈಗಲೂ ಕೂಡ ಕೆಲವೊಂದು ಪರ್ಸೆಂಟೇಜ್ ವಿಚಾರ ಮಾಡಿದ್ರೆ ಲೋಕಾಯುಕ್ತರ ಮೇಲೆ ಭರವಸೆನೇ ಇದೆ. ಆದ್ರೆ ಇತ್ತೀಚೆಗೆ ಏನಾಗ್ತಾ ಇದೆ, ಲೋಕಾಯುಕ್ತರು ಕೂಡ ಕಾಟಾಚಾರಕ್ಕಾಗಿ ಕೆಲವು ಕಚೇರಿಗಳ ಮೇಲೆ ದಾಳಿ ಮಾಡ್ತಾರೆ. ಅದಾದ ನಂತರ ಅದರ ಅಧಿಕೃತ ಮಾಹಿತಿನೇ ಸಿಗೋದಿಲ್ಲ ಸಾರ್ವಜನಿಕರಿಗೆ. ಅದು ನೋಡಿ, ಆಳುವಂತ ಸರ್ಕಾರದ ಮೇಲೆ ಹೋಗುತ್ತೆ. ಇವತ್ತು ಸರ್ಕಾರ ರಾಜಕೀಯ ಕೈಗೊಂಬೆ ಆಗಿದ್ದಾರೆ ಅಂತ ಅರ್ಥನಾ? ಕೆಲವೊಂದು ಸಾರಿ ರಾಜಕೀಯ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇರೋದನ್ನ ನಾವು ಇವತ್ತು ಕರ್ನಾಟಕದಲ್ಲಿ ನೋಡ್ತಾ ಇದ್ದೇವೆ. ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನ ಜರುಗಿಸಲಿಕ್ಕೆ ಲೋಕಾಯುಕ್ತರಿಗೆ ಸೂಚನೆ ಕೊಟ್ರೆ ಕರ್ನಾಟಕದಲ್ಲಿ ಭ್ರಷ್ಟಾಚಾರವೇ ಇರೋದಿಲ್ಲ. ಸಿದ್ದರಾಮಯ್ಯನವರೇ ಹೇಳಿದ್ದಾರೆ ಇತ್ತೀಚೆಗೆ, ನನ್ನ 40 ವರ್ಷಗಳಲ್ಲಿ ಅತ್ಯಂತ ಭ್ರಷ್ಟಾಚಾರದ ಆಡಳಿತ ನೋಡ್ತಾ ಇರುವುದು ನನಗೆ ದಿಗ್ಭ್ರಮೆ ಮೂಡಿಸಿದೆ, ನನಗೆ ಬೇಜಾರಾಗ್ತಾ ಇದೆ ಅಂತ ಇವತ್ತು ಮುಖ್ಯಮಂತ್ರಿಗಳು ಹೇಳ್ತಾರಂದ್ರೆ ಭ್ರಷ್ಟಾಚಾರ ಅವ್ರ ಮೂಗಿನ ನೇರಕ್ಕೆ ನಡೆದಿದೆ ಅಂತ ಅರ್ಥ ತಾನೆ. ಹೀಗಿದ್ದಾಗ ಒಬ್ಬ ಮುಖ್ಯಮಂತ್ರಿಗಳೇ ಹೀಗೆ ಹೇಳ್ತಾ ಇರ್ಬೇಕಾದ್ರೆ ಅದನ್ನ ತಡೆಯುವಂತ ತಾಕತ್ತು ಅಧಿಕಾರ ಅವ್ರಿಗಿದ್ರೆ ಅದನ್ನ ಯಾಕೆ ಇವ್ರು ನಿಲ್ಲಿಸ್ತಾ ಇಲ್ಲ? ಹೀಗಾಗಿ ಸರ್ಕಾರದ ವೈಫಲ್ಯವೂ ಕೂಡ ಭ್ರಷ್ಟಾಚಾರಿಗಳನ್ನ ಕಾಪಾಡ್ತಾ ಇದೆ. ಇದರಲ್ಲಿ ಎಲ್ಲರೂ ಕೂಡ ಶಾಮೀಲಾಗಿದ್ದಾರೆ ಅಂತ ಅರ್ಥ. 100% ಇಂದ ಇವತ್ತು ಸರ್ಕಾರ ಮತ್ತು ಭ್ರಷ್ಟಾಚಾರಿಗಳ ಒಪ್ಪಂದ ಆಗಿರೋದ್ರಿಂದಲೇ ಅನೇಕ ಭ್ರಷ್ಟಾಚಾರಿಗಳು ಇವತ್ತು ಶಿಕ್ಷೆಯಿಂದ ಬಚಾವಾಗ್ತಾ ಇದ್ದಾರೆ. ಅದಕ್ಕೆ ಕಾರಣ ಸರ್ಕಾರ. ವೀಕ್ಷಕರೇ, ನೋಡ್ತಾ ಇದ್ರಲ್ಲ, ಆಂದೋಲನದ ಸಿದ್ಧಲಿಂಗ ಸ್ವಾಮೀಜಿಗಳು ನೇರವಾಗಿ ಮಾತನಾಡುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ನನ್ನೊಂದಿಗೆ ಹಿಂದೂ ಕಾರ್ಯಕರ್ತರಿದ್ದಾರೆ, ದಲಿತ ಸಂಘಟನೆಯವರಿದ್ದಾರೆ, ಜೊತೆಗೆ ವಿವಿಧ ಸಂಘಟನೆಯವರಿದ್ದಾರೆ. ಅವ್ರಿಗೂ ಕೂಡ ಪ್ರಶ್ನೆ ಕೇಳ್ತಿರ್ತಕ್ಕಂಥ ಅವಕಾಶವನ್ನು ಕಲ್ಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅವಕಾಶವನ್ನ ಕಲ್ಪಿಸಿದ್ದೀವಿ. ದಯವಿಟ್ಟು ಪ್ರಶ್ನೆವನ್ನು ಕೇಳಬಹುದು ತಾವು. ನಮಸ್ತೆ ಅಪ್ಪಾಜಿ, ನನ್ನ ಹೆಸರು ಮಹಾಂತೇಶ್ ಅಂತ ಹೇಳಿ. ನಾನು ರಾಷ್ಟ್ರವಾದಿ ಗೆಳೆಯರ ಬಳಗದ ಸದಸ್ಯ ಇದ್ದೀನಿ, ಕಾರ್ಯಕರ್ತ ಇದ್ದೀನಿ. ಈಗ ಪ್ರಸ್ತುತ ಸನ್ನಿವೇಶದಲ್ಲಿ 2 ರಾಷ್ಟ್ರೀಯವಾದಿ ಹಿಂದುತ್ವದ ಪಾರ್ಟಿಗಳಿದ್ದಾವೆ. ಒಂದು ಭಾರತೀಯ ಜನತಾ ಪಾರ್ಟಿ, ಇನ್ನೊಂದು ಶಿವಸೇನಾ. ನಮಗೇನೋ ಒಂದು ಹೆದರಿಕೆ ಅಂತಂದ್ರೆ, ಹಿಂದೂ ಓಟುಗಳು ಡಿವೈಡ್ ಆಗಿ ಒಂದ್ ಕಡೆ ಶಿವಸೇನೆ ಒಂದಷ್ಟು, ಇನ್ನೊಂದ್ ಕಡೆ ಭಾಜಪಗೆ ಒಂದಷ್ಟು ಡಿವೈಡ್ ಆಗಿ 3ನೇ ಪಕ್ಷದವರಿಗೆ ಅಧಿಕಾರಕ್ಕೆ ಬಂದು ಮತ್ತ ಹಿಂದೂಗಳ ತಬ್ಬಲಿ ಆಗ್ತಕ್ಕಂಥ ಸನ್ನಿವೇಶ ಮತ್ತ ಸೃಷ್ಟಿ ಆಗುತ್ತೇನೋ ಅಂತ ಒಂದು ಭಯ. ಇದಕ್ಕೆ ಸಂಬಂಧಪಟ್ಟಂಗೆ ತಾವು ಏನು ಕ್ರಮ ಕೈಗೊಳ್ಳೋರಿದ್ದೀರಿ ಅಂತ ದಯವಿಟ್ಟು ತಿಳಿಸ್ಬೇಕು. ನೋಡಿ, ಶಿವಸೇನೆ ತಂದದ್ದು ನಾವು ಇತ್ತೀಚೆಗೆ 6 ತಿಂಗಳಾಯ್ತು. ಹೌದು, 2023ರಲ್ಲಿ, ಅದಕ್ಕಿಂತ ಮುಂಚೆ 2018ರಲ್ಲಿ ಶಿವಸೇನೆ ಕರ್ನಾಟಕದಲ್ಲಿ ಇರಲಿಲ್ಲ. ಹೀಗಿದ್ದಾಗಿಯೂ ಕೂಡ ಭಾರತೀಯ ಜನತಾ ಪಕ್ಷ ಯಾಕೆ ಗೆಲ್ಲಿಲ್ಲ? 2018ರಲ್ಲಿ ಗೆಲ್ತಲ್ಲ, ಅವತ್ತು ಶಿವಸೇನೆ ಏನು ಬಿಜೆಪಿ ಓಟ್ಗಳನ್ನ ಹೊಡ್ಲಿಲ್ಲ. 2023ರಲ್ಲಿ ಶಿವಸೇನೆ ಇರಲಿಲ್ಲ, ಅವತ್ತು ಕೂಡ ಬಿಜೆಪಿಯ ಓಟ್ಗಳು ಶಿವಸೇನೆ ತಗೊಳ್ಳಿಲ್ಲ. ಯಾಕೆಂತ ಕೇಳಿದ್ರೆ ಅವಾಗ ಶಿವಸೇನೆನೇ ಇರಲಿಲ್ಲ. ಶಿವಸೇನೆ ಇಲ್ಲದಂತಹ ಸಂದರ್ಭದಲ್ಲಿಯೂ ಕೂಡ ಬಿಜೆಪಿ ಅದ್ ಗೆಲ್ಲಿಲ್ಲ ಅಂದ್ರೆ ಇದರ ಅರ್ಥ ಏನು? ಹೀಗಾಗಿ ಅಂದ್ರೆ ಬೇಡ ಆಗಿದೆ ಜನರಿಗೆ. ಇವ್ರೇನಪ್ಪ ಸಾಕ್ ಮಾಡಿಟ್ಟಿದ್ರು, ಏನೋ ವಿಶ್ವಾಸ ಇಟ್ಕೊಂಡು ನಾವು ಇವ್ರನ್ನ ಗೆಲ್ಸಿದ್ದೀವಿ, ಇವರು ಅದೇ ಮಾಡಿದ್ರು ಅನ್ನುವ ಕಾರಣಕ್ಕಾಗಿ ಅವರನ್ನ ದೂರಿಟ್ಟು ಕಾಂಗ್ರೆಸ್ಗೋ ಇನ್ನೊಂದು JDSಗೋ ಅವಕಾಶ ಮಾಡಿಕೊಟ್ರು. ಇಲ್ಲ, ಅವ್ರು ಹೇಳೋ ಪ್ರಕಾರ ಏನ್ ಗುರುಗಳೇ, ನೀವು ಹಿಂದುತ್ವದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ರಿ, ಎಲ್ರು ಕೂಡ್ಕೊಂಡು ಕೆಲಸ ಮಾಡಿದ್ರೆ ನಿಮ್ಗೆ ಅವಕಾಶಗಳು ಸಿಗಬಹುದಲ್ವಾ? ನೋಡಿ, ಈಗ ಶಿವಸೇನಾ ಪಕ್ಷ ಕೇಂದ್ರದಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ ಮಿತ್ರ ಪಕ್ಷ, NDA ಮಿತ್ರಕೂಟ ಪಕ್ಷ. ಕರ್ನಾಟಕದಲ್ಲಿಯೂ ಕೂಡ ಇವತ್ತು ಭಾರತೀಯ ಜನತಾ ಪಕ್ಷ NDA ಮೈತ್ರಿಕೂಟ ಅಂತ ತಿಳಿದು ನಮ್ಗೆ ಆಹ್ವಾನ ಕೊಟ್ರೆ, ಮಾತುಕತೆ ಕರೆದ್ರೆ ನಿಶ್ಚಿತವಾಗಿ ಅವ್ರ ಜೊತೆ ನಾವು ಚರ್ಚೆ ಮಾಡ್ಲಿಕ್ಕೆ ಸಿದ್ಧರಿದ್ದೀವಿ. ಈಗ ನೀವು ರಾಜ್ಯದಲ್ಲಿ ಶಿವಸೇನೆ ಬಗ್ಗೆ ಮಾತಾಡ್ತಾ ಇದ್ದೀರಿ, ಆದ್ರೆ ನಿಮ್ಮ ಏನು ನೀವು ಶ್ರೀರಾಮ ಸೇನೆಯಲ್ಲಿ ಇದ್ದೀರಿ, ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮುತಾಲಿಕ್ ಅವರಿಗೆ ಇಷ್ಟ ಇರ್ಲಿಲ್ಲ ನೀವು ಶಿವಸೇನೆಗೆ ಹೋಗ್ತಿರ್ತಕ್ಕಂಥದ್ದು.
ಆದ್ರೂ ಕೂಡ ಅದನ್ನ ಧಿಕ್ಕರಿಸಿ ಹೋದ್ರ ಶಿವಸೇನೆಗೆ. ನೋಡಿ, ಅವ್ರದ್ದು ಇಷ್ಟ ಇತ್ತೋ ಒಪ್ಪಿಗೆ ಇತ್ತೋ ಇಲ್ಲೋ ಅನ್ನುವಂಥದ್ದು ನಾಳೆ 22ನೇ ತಾರೀಕು ಅವ್ರು ಬರ್ತಾರೆ. ಅವ್ರನ್ನ ನೀವು ಪ್ರಶ್ನೆ ಮಾಡಿ ಅವ್ರೇನ್ ಹೇಳ್ತಾರೆ ಕೇಳ್ಕೊಂಡ್ಮೇಲೆ ನನಗೆ ಹೇಳಿ, ನಾನು ಅದ್ರ ಬಗ್ಗೆ ಇಲ್ಲ ನಿಮ್ಮ ಮತ್ತು ಮುತಾಲಿಕ್ ನಡುವೆ ಏನಾದ್ರು ಮನಸ್ತಾಪ ಇಲ್ಲ ಅದನ್ನೇ ನೀವು ಕೇಳಿ. ಇಲ್ಲ ನೀವು ಉತ್ತರ ಕೊಡ್ಬೋದಲ್ಲ, ನಾವು ಅವ್ರಿಗೆ ಕೇಳ್ತೀವಿ. 22ನೇ ತಾರೀಕು ಅವ್ರು ಬರ್ತಾರೆ. ಅವ್ರು ಬಂದ್ಮೇಲೆ ನಾವು ಕೇಳ್ತೀವಿ. ಬಂದಾಗ ನೀವು ಅಲ್ಲಿ ಪ್ರಶ್ನೆ ಮಾಡಿ. ಈಗ ನೀವು ಹೇಳೋದಲ್ವಾ ಮತ್ತೆ? ಇಲ್ಲ ಈಗ ನಾನು ಹೇಳೋದಿಲ್ಲ. ಈಗ ಅವ್ರು ನೀವು ಪ್ರಶ್ನೆ ಮಾಡಿ ಆ ಉತ್ತರ ಕೊಟ್ಟ ಮೇಲೆ ನಾನು ಅದಕ್ಕೆ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಬಯಸ್ತೇನೆ. ಯಾಕೆ ಕಾದು ನೋಡುವ ತಂತ್ರಗಾರಿಕೆನ ಕಾದು ನೋಡುವಂತದ್ದಲ್ಲ, ಸರಿಯಾದ ಪ್ರಶ್ನೆ ಬಂದಾಗ ಸರಿಯಾದ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಅವ್ರು ಬಂದಾಗ ನೀವು ಅದನ್ನ ಚರ್ಚೆ ಮಾಡಿ. ಈಗ ರಾಜ್ಯದಲ್ಲಿ ಮತ್ತು ಮೇಲಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಿಮ್ಮನ್ನ ಕೆಲವರು ಯಾವ ರೀತಿ ವಿಮರ್ಶಿಸ್ತಾರೆ ಅಂತಂದ್ರೆ, ಆಂದೋಲನಶ್ರೀ ಅಂದ್ರೆ ಬೆಂಕಿ ಹಚ್ತಿರ್ತಕ್ಕಂಥ ಸ್ವಾಮೀಜಿಗಳು, ಮನಸ್ತಾಪ ಮಾಡ್ತಿರ್ತಕ್ಕಂಥ ಸ್ವಾಮೀಜಿಗಳು ಅನ್ನೋ ರೀತಿಯಲ್ಲಿ ಪದಗಳನ್ನು ಕೂಡ ಬಳಸ್ತಾರೆ. ಯಾರು ಬಳಸಿದ್ದಾರೆ? ಸಾಕಷ್ಟು ಜನ ಬಳಸ್ತಾರೆ. ಅಲ್ಲಲ್ಲ, ಯಾರು ಬೆಳೆಸಿದ್ದಾರೆ ಆ ಶಬ್ದಗಳನ್ನ? ಅವ್ರ ಮನೆಗೇನು ಬೆಂಕಿ ಹಚ್ಚಿಲ್ಲಲ್ಲ, ಅವ್ರ ಮನೆಗೇನು ಕಲ್ಲು ಹೊಡೆದಿಲ್ಲ, ಅವ್ರ ವಾಹನಗಳಿಗೇನು ಬೆಂಕಿ ಹಚ್ಚಿಲ್ಲ. ಎಲ್ಲೆಲ್ಲಿ ಭಯೋತ್ಪಾದನೆ ಮಾತು ಬೆಂಕಿ ಮಾತು ನಿಮ್ದು. ಹೌದು, ಎಲ್ಲಿ ಭಯೋತ್ಪಾದನೆ ಇದೆ, ಎಲ್ಲಿ ಆತಂಕವಾದ ಇದೆ, ಎಲ್ಲಿ ರೌಡಿಸಂ ಇದೆ, ಎಲ್ಲಿ ಗುಂಡಾಗಿರಿ ಇದೆ, ಅಂತಹ ಗುಂಡಾಗಿರಿ, ರೌಡಿಸಂ, ಆತಂಕವಾದ ಕಸಕ್ಕೆ ನಾವು ಬೆಂಕಿ ಹಚ್ತೇವೆ ಹೊರತು ಅದನ್ನ ಬೇರೆಯವರಿಗೆ ನಾವು ಬೆಂಕಿ ಹಚ್ಚಕ್ ಸಾಧ್ಯ ಇಲ್ಲ. ಅದನ್ನ ನೋಡೋದಕ್ಕೆ ಕಾನೂನು ಇದೆ, ಇದೆ. ಕಾನೂನು ನೋಡ್ತದೆ ಅನ್ಕೊಳ್ಳೋದಾದ್ರೆ ಹೋರಾಟ ಯಾಕ್ಬೇಕು, ಪ್ರತಿಭಟನೆ ಯಾಕ್ಬೇಕು, ಧರಣಿ ಯಾಕ್ಬೇಕು? ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನ ಒಂದು ಹಕ್ಕು ಕೊಟ್ಟಿದೆ, ಪ್ರತಿಯೊಬ್ಬನಿಗೂ ಕೂಡ ವಾಕ್ ಸ್ವಾತಂತ್ರ್ಯ ಕೊಟ್ಟಿದೆ. ಆ ವಾಕ್ ಸ್ವಾತಂತ್ರ್ಯದ ಮುಖಾಂತರ ನಾವು ಜನರನ್ನ ಎಚ್ಚರಿಸ್ತಾ ಇದ್ದೀವಿ, ಸರ್ಕಾರವನ್ನು ಕೂಡ ಎಚ್ಚರಿಸ್ತಾ ಇದ್ದೀವಿ. ವಾಕ್ ಸ್ವಾತಂತ್ರ್ಯದ ಹೆಸರಿನಲ್ಲಿ ಬೇರೆಯವ್ರನ್ನ ನೀವು ಗುಂಡಾಗಿರೋ ರೀತಿಯಲ್ಲಿ ಮಾತನಾಡೋದು ಕೂಡ ತಪ್ಪು ಅಂತ ಅನ್ಸಲ್ವಾ ನಿಮ್ಗೆ? ನೋಡಿ, ಅಂತದ್ದೇನಾದ್ರೂ ತಪ್ಪು ಆಗಿದ್ರೆ ಅದಕ್ಕೆ ಕಾನೂನಿದೆ. ಈ ತುಕಡೆ ಗ್ಯಾಂಗ್ಗಳು ಏನು ಹೇಳ್ತಾರಲ್ಲ ಅದನ್ನ ನಾವು ಒಪ್ಕೊಳ್ಳಿಕ್ ಸಾಧ್ಯ ಇಲ್ಲ. ಅಂತವರ ಬೇಳೆ ಬಯಸ್ಕೊಳ್ಳಿಕ್ಕೆ ಈ ಸಮಾಜದಲ್ಲಿ ಪ್ರಯತ್ನ ಮಾಡ್ತಾರೆ, ಅದಕ್ಕೆ ನಾವು ಕಡಿವಾಣ ಹಾಕ್ತೇವೆ. ಕರ್ನಾಟಕದಲ್ಲಿ ನಮ್ ಕಲಬುರಗಿಯಲ್ಲಿ ಎಷ್ಟು ರೌಡಿಸಂ ಇಲ್ಲ, ಎಷ್ಟು ಗುಂಡಾಗಿರಿ, ದಬ್ಬಾಳಿಕೆ ಇಲ್ಲ, ಎಲ್ಲವೂ ನಿಮ್ಮಿಂದಾನೇ ಕಡಿವಾಣ ಹಾಕ್ತೀರಿ ಅನ್ಕೊಳ್ಳೋ ತಪ್ಪಲ್ವಾ ಗುರುಗಳೇ? ನೋಡಿ, ನಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನ ನಾವು ಮಾಡ್ಲಿಕ್ಕೆ ಇವತ್ತು ಸಿದ್ಧರಾಗಿದ್ದೀವಿ. ಅದು ಬೇಕಾದಂತ ಪ್ರಬಲ ವ್ಯಕ್ತಿ ಇರ್ಲಿ, ಅವನ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಶಿವಸೇನೆ ರೆಡಿ ಆಗಿದೆ. ಇವತ್ತು ಕಲಬುರಗಿಯಲ್ಲಿ ಗುಂಡಾಗಿರಿ, ದೌರ್ಜನ್ಯ, ದಬ್ಬಾಳಿಕೆ ನಿಂತಿದೆ, ಆದ್ರೆ ಅದು ಶಿವಸೇನಾ ಪಕ್ಷ ಕಾರ್ಯಕರ್ತರಿಂದ ಅನ್ನುವಂಥದ್ದನ್ನ ಇವತ್ತು ಜನರು ಆಡ್ಕೊಳ್ತಾರೆ. ಇವತ್ತು ನೀವು ಶಿವಸೇನಾ ಅಂತಿದ್ದೀರಿ, ಇದರ ಅರ್ಥ ನೀವು ಶ್ರೀರಾಮ್ ಸೇನೆನ ಬಿಟ್ಟಿದ್ದೀರಿ ಅಂತ ಅರ್ಥನಾ? ಅಲ್ಲ ರೀ, ಶ್ರೀರಾಮ ಸೇನೆ ಅದ್ ಬಿಟ್ಟು ಬಂದ್ಮೇಲೆನೆ ನಾವು ಶಿವಸೇನೆಯನ್ನ ಸ್ವೀಕಾರ ಅಧಿಕೃತವಾಗಿ ಬಿಟ್ಟಿದ್ದೀರಿ ಅಂತ. ಹೌದು. ಯಾಕೆ ಅದನ್ನ ಹಿಡ್ಕೊಂಡೇ ನೀವು ಇದು ಮಾಡಬಹುದಾಗಿತ್ತು? ನೋಡಿ, ಶ್ರೀರಾಮ್ ಸೇನೆ ಕೆಲಸ ಏನು? ಹಿಂದುತ್ವದ ಕೆಲಸ. ಬಜರಂಗ್ ದಳದ ಕೆಲಸ ಏನು? ಹಿಂದುತ್ವದ ಕೆಲಸ. ಶಿವಸೇನಾ ಕೆಲಸನು ಹಿಂದುತ್ವದ ಕೆಲಸನೇ. ಹೀಗಾಗಿ ನಾವು ಶಿವಸೇನೆಯನ್ನ ಆಯ್ಕೆ ಮಾಡ್ಕೊಂಡಿದೀವಿ. ಅಧಿಕಾರದಲ್ಲಿ ಇದ್ಕೊಂಡು ನಮ್ಮ ಹಿಂದೂಗಳ ಮೇಲೆ, ಹಿಂದೂ ಯುವಕರ ಮೇಲೆ ಏನು ದಬ್ಬಾಳಿಕೆ ಆಗ್ತಾ ಇದೆಲ್ಲ ಅದನ್ನು ತಡಿಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ಎಲ್ಲವೂ ಕೂಡ ಹಿಂದುತ್ವದ ಆಧಾರದ ಮೇಲೆ ಕೆಲಸ ಮಾಡಬೇಕಿದ್ರೆ ಬಿಡುವ ಅವಶ್ಯಕತೆನೇ ಬರ್ತಿರ್ಲಿಲ್ಲ ಅನ್ಸುತ್ತೆ ನಿಮಗೆ. ನೋಡಿ, ಶಿವಸೇನೆ ಮತ್ತು ಶ್ರೀರಾಮ ಸೇನೆಗೆ ಬಹಳ ವ್ಯತ್ಯಾಸ ಇದೆ. ಅದು ಧಾರ್ಮಿಕ ಸಂಘಟನೆ, ಇದು ರಾಜಕೀಯ ಸಂಘಟನೆ. ಶ್ರೀರಾಮ ಸೇನೆಯಲ್ಲಿ ಇದ್ಕೊಂಡು ಚುನಾವಣೆ ನಿಂತ್ರೆ ಅದು ಸರಿ ಆಗೋದಿಲ್ಲ. ಅಧಿಕೃತವಾಗಿರುವಂತಹ ಒಂದು ಪ್ಲಾಟ್ಫಾರ್ಮ್, ರಾಜಕೀಯ ಪ್ಲಾಟ್ಫಾರ್ಮ್ ಬೇಕು ಅನ್ನೋ ಕಾರಣಕ್ಕಾಗಿ ಏಕನಾಥ್ ಶಿಂದೆ ಅವರ ನೇತೃತ್ವದ ಶಿವಸೇನೆಯನ್ನ ನಾವು ಆಯ್ಕೆ ಮಾಡ್ಕೊಂಡು ಕರ್ನಾಟಕದಲ್ಲಿ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಬೇರೆ ಪಕ್ಷಕ್ಕೆ ಅವಕಾಶಗಳು ಇರ್ಲಿಲ್ವಾ ನಿಮ್ಗೆ? ಅವ್ರು ತಿರಸ್ಕಾರ ಮಾಡಿದ್ರ? ನೋಡಿ, ನಾನು ನಿಮ್ಗೆ ಒಂದ್ ಮಾತನ್ನ ಹೇಳ್ತೇನೆ, ಯಾವ ಪಕ್ಷಕ್ಕೂ ಕೂಡ ನಾನು ಅಪ್ಲಿಕೇಶನ್ ಹಾಕ್ಲಿಲ್ಲ ನನ್ನನ್ನು ಕರ್ಕೊಳ್ರಿ ಪಕ್ಷಕ್ಕೆ ಅಂತ. ಅಲ್ಲ ಗುರುಗಳೇ, ರಾಜ್ಯದ ಪಕ್ಷಗಳನ್ನ ಬಿಟ್ಟು ಬೇರೆ ರಾಜ್ಯದಲ್ಲಿ ಇರತಕ್ಕಂತ ಯಾರ ಮನೆಗೂ ಕೂಡ ನನ್ನ ಸೇರ್ಸ್ಕೊಳ್ಳಿ ಪಕ್ಷಕ್ಕೆ ಅಂತ ಹೇಳಿ ಬಾಗಿಲು ತಟ್ಟಿಲ್ಲ. ಅವ್ರು ನಿಮ್ಮ ಹತ್ರ ಬಂದಿದ್ರ? ಶಿವಸೇನೆ ನಮ್ಮನ್ನ ಗುರುತಿಸ್ತು, ನಮ್ಮ ಸಂಘಟನೆಯನ್ನ ಗುರುತಿಸಿತ್ತು, ನಮ್ಮನ್ನ ಗುರುತಿಸಿತು. ಹೀಗಾಗಿ ಇಲ್ಲಿ ನೀವು ಜವಾಬ್ದಾರಿ ತಗೊಳ್ರಿ ಅನ್ನೋ ಕಾರಣಕ್ಕಾಗಿ ಶಿವಸೇನಾ ಪಕ್ಷದ ಜವಾಬ್ದಾರಿಯನ್ನ ನಾವು ಇವತ್ತು. ಅಲ್ಲ ಗುರುಗಳೇ, ನೀವು ರಿಸ್ಕ್ ತಗೊಂಡಿದ್ದೀರಿ ಅಂತ ಅನಿಸ್ತಾ ಇಲ್ವಾ? ರಾಜ್ಯದಲ್ಲಿ ಬಿಜೆಪಿ ಇದೆ, ಬೇರೆ ಬೇರೆ ಪಕ್ಷಗಳಿದಾವೆ. ಬಿಜೆಪಿ ರಾಜ್ಯದಲ್ಲಿ ಶಿವಸೇನೆ ಅಸ್ತಿತ್ವವೇ ಇಲ್ಲದ ಸಂದರ್ಭದಲ್ಲಿ ನೀವು ದೊಡ್ಡ ರಿಸ್ಕ್ ತಗೊಂಡಿದ್ದೀರಿ ಅಂತ ಅನಿಸ್ತಲ್ವಾ ನಿಮ್ಗೆ? ನೋಡಿ, MIM ಬೇರೆ ರಾಜ್ಯದ್ದು, MIM ಪಕ್ಷ ಇಲ್ಲಿ ಬಂದು ಇವತ್ತು ಇಲ್ಲಿ ಪ್ರಭಾವ ಬೀರ್ತಾ ಇದೆ. ಜಯ ಸಾಧಿಸಿದ್ದಾರೆ ಕಾರ್ಪೊರೇಷನ್ ಎಲೆಕ್ಷನ್ ನಲ್ಲಿ. ಅವರು ಇಲ್ಲಿ ಅಧಿಕೃತವಾಗಿ ಎಲೆಕ್ಷನ್ ನಡೆಸುವುದಾದ್ರೆ ಶಿವಸೇನಾ ಪಕ್ಷ ಹಿಂದುತ್ವದ ಆಧಾರದ ಮೇಲೆ ಇಲ್ಲಿ ಯಾಕೆ ನಾವು ನೆಲೆ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ? 100% ಶಿವಸೇನೆಯನ್ನ ಜನ ಬಯಸಿದ್ದಾರೆ. JDS, ಕಾಂಗ್ರೆಸ್, ಬಿಜೆಪಿಯಿಂದ ಜನ ರೋಸ್ ಹೋಗಿದ್ದಾರೆ.
ಇವತ್ತು ವಾಟ್ಸಪ್ ಫೇಸ್ಬುಕ್ ಅಲ್ಲಿ ತೆಗೆದು ನೋಡಿ, ಹಿಂದೂಗಳ ರಕ್ಷಣೆಗೆ ಯಾವುದೋ ಪಕ್ಷ ಇಲ್ಲ ಅನ್ನುವಂತ ಹೇಳಿಕೆಗಳು ಬರ್ತಾ ಇದ್ದಾವೆ. ಇಂಥದ್ರಲ್ಲಿ ಶಿವಸೇನೆ ಅನ್ನುವಂಥದ್ದು ಒಂದು ವರದಾನ ಆಗಿದೆ ಕರ್ನಾಟಕಕ್ಕೆ. ಹೀಗಾಗಿ ಅನೇಕ ಜನ ಯುವಕರು ಇವತ್ತು ನಮ್ಮನ್ನ ಬೆಂಬಲಿಸ್ತಾ ಇದ್ದಾರೆ. ಬಿಜೆಪಿ ಅವರು ಕೂಡ ಹಿಂದುತ್ವದ ಆಧಾರದ ಮೇಲೆ ಅವರು ರಾಜಕೀಯವನ್ನ ಮಾಡ್ತಾರೆ. ಹೌದು. ಯಾಕೆ ನಿಮ್ಮನ್ನ ಅವ್ರು ಕರಿಬೋದಿತ್ತಲ್ವಾ, ನಿಮಗೆ ಮಣೆ ಹಾಕ್ಬೋದಿತ್ತಲ್ವಾ? ನೋಡಿ, ನಮ್ಮಂತಹ ಪುಣ್ಯವಂತರು ಅವ್ರಿಗೆ ಕಾಣ್ತಿಲ್ಲ. ಇಲ್ಲ, ಅವ್ರೇನ್ ನಾವ್ ಕೆಲವರು ಪುಣ್ಯವಂತರು ಕೆಲವ್ರು ಏನಂತಾರೆ, ಪುಣ್ಯವಂತರು ಕಾಣೋದ್ರಿಂದ ಅವ್ರ ಹತ್ರ ಹೋಗ್ತಾರೆ, ಅವ್ರನ್ನ ಕರೆಸ್ತಾರೆ.